ಭಗವಂತ ನನಗೆ ಅವತ್ತು ನಾನು ಕೇಳಿದ್ದೀನಿ, ನನ್ಗೆ ಅವಕಾಶ ಮಾಡಿಕೊಡ್ರಿ, ಅವಕಾಶ ಇದ್ರೆ ಅಂತೇಳಿ. ಅಕಸ್ಮಾತ್ ಅವಕಾಶ ಮಾಡಿಕೊಡಕ್ಕಾಗಲ್ಲ, ಹೈಕಮಾಂಡ್‌ಗೆ ಅವಕಾಶ ಇಲ್ಲಂದ್ರೆ ಮಾಡ್ಕೊಳ್ಳಿದ್ರೆ ಕೂಡ ಪರವಾಗಿಲ್ಲ ನನಗೆ. ಇವತ್ತು ಅಕಸ್ಮಿತವಾಗಿ ನಾನು ಅವಕಾಶ ಮಾಡಿಕೊಟ್ರೆ ಹೇಳಿದ್ದೆಲ್ಲ, ಮುಂದಿನ ದಿನಗಳಲ್ಲಿ ಪಾರ್ಟಿ ಸಂಘಟನಾ ವಿಚಾರದಲ್ಲಿ ಒಡೆದಂತ ಮನಸ್ಸುಗಳು ಒಂದು ಮಾಡಂತ ವಿಚಾರದಲ್ಲಿ ಸಮಾನ ಮನಸ್ಕರಿದ್ದಂತ ಜನರು, ಸಮಾನ ಮನಸ್ಕರಿದ್ದಂತ ನಾಯಕರಾಗಿರ್ಬೋದು, ಶಾಸಕರುಗಳಾಗಿರ್ಬೋದು, ಮಾಜಿ ಶಾಸಕರುಗಳಾಗಿರ್ಬೋದು, ಗ್ರಾಮ ಪಂಚಾಯತ್ ಸದಸ್ಯರಾಗಿರ್ಬೋದು, ತಾಲೂಕ್ ಪಂಚಾಯತ್ ಸದಸ್ಯರಾಗಿರ್ಬೋದು, ಜಿಲ್ಲಾ ಪಂಚಾಯತ್ ಸದಸ್ಯರಾಗಿರ್ಬೋದು, ಎಪಿಎಂಸಿ ಸದಸ್ಯರಾಗಿರ್ಬೋದು, ಬ್ಯಾಂಕ್ ಮೆಂಬರ್ಗಳು, ಡೈರೆಕ್ಟರ್ಗಳು, ಮಾಜಿಗಳು, ಹಾಲಿಗಳು ಎಲ್ಲ ಈ ರಾಜ್ಯದಲ್ಲಿದ್ದಂತ ಧೂಳಿಪಟವನ್ನು ಮಾಡಿ, ಕಾಂಗ್ರೆಸ್ ನಾಯಕರು ಯಾರು ಇಲ್ಲಾರ್ದಂತ ಧೂಳಿಪಟವನ್ನು ನೋಡಿ ಬಿಜೆಪಿಯನ್ನು ಗಟ್ಟಿಯಾಗಿ ಕಟ್ಟುವಂತ ಕೆಲಸ ನಾನು ಮಾಡ್ತೀನಿ. ಹೌದು, ನನಗೆ ಅವಕಾಶ ಇದ್ರೆ 100% ರಾಮ್ಲು ಫಿಟ್ ಅನ್ನೋದಿದ್ರೆ ಪಾರ್ಟಿ ತೀರ್ಮಾನ ತಗೊಳ್ಳಿ. ಏನು ನನಗೇನು ಪಾರ್ಟಿ ಹೈಕಮಾಂಡ್ ಏನ್ ತೀರ್ಮಾನ ತಗೊಂಡು ಅಕಸ್ಮಾತ್ ಅವಕಾಶ ಇದ್ರೆ ನನಗೊಂದು ಅವಕಾಶ ಮಾಡಿಕೊಳ್ಳಿ. ಅವಕಾಶ ಮಾಡಿಕೊಟ್ಟು ನಾನು ಸಮರ್ಥ ಇದೀನಿ ಅಂತ ಮಾತು ಹೇಳ್ತೇನೆ. ಮುಂದಿನ ದಿನಗಳಲ್ಲಿ ಕ್ಷೇತ್ರ ಯಾವುದು? ಅಲ್ಲ, ಯಾತ್ರೆ ಬೇರೆ. ನನ್ನ ಉದ್ದೇಶ ಎಲ್ಲರೂ ಕೂಡ ಸಮಾನ ಮನಸ್ಕರಿದಂತರನ್ನ ಒಂದು ಆದಿ ತರಬೇಕು, ಒಂದು ಲೈನ್ ತರಬೇಕು. ಮುಂದಿನ ದಿನಗಳಲ್ಲಿ ರಾಮುಲವರ ಕ್ಷೇತ್ರ ಯಾವುದು? ನಾನು ಸಂಗಮದಲ್ಲಿ ಕೂಡ ಹೋಗಿ ಪ್ರಯಾಗರಾಜದಲ್ಲಿ ಹೋಗಿ ಸಂಗಮದಲ್ಲಿ ಕೂಡ ನಿಂತು ಒಂದೇ ಶ್ರೀಕೃಷ್ಣ ಭಗವಂತನ ಈ ಭಾರತೀಯ ಜನತಾ ಪಾರ್ಟಿಯಲ್ಲಿ ಸಮಾನ ಮನಸ್ಕರಿದ್ದಂತ ಜನರನ್ನ ಒಂದು ಆದರ್ಶದಲ್ಲಿ ತರಬೇಕು, ಒಂದು ದಾಟಿಯಲ್ಲಿ ನಡೆಸಬೇಕನ್ನಂತ ದೇವ್ರನ್ನ ನಾನು ಬಿಂದು ಪ್ರಾರ್ಥನೆ ಮಾಡ್ಕೊಂಡು ಬಂದಿದ್ದೆ. ಮುಂಬರುವ ದಿನಗಳ ಚುನಾವಣೆಗಳಲ್ಲಿ ಶ್ರೀರಾಮುಲು ಅವರ ಕ್ಷೇತ್ರ ಯಾವುದು? ನೋಡೋಣ. ಶ್ರೀರಾಮುಲು ಕ್ಷೇತ್ರ ಇವತ್ತು ಇಡೀ ಕರ್ನಾಟಕದಲ್ಲಿ ಇವತ್ತು ಜನರಲ್ ಇರ್ಬೋದು, ರಿಸರ್ವೇಶನ್ ಕ್ಷೇತ್ರಗಳು ಇರ್ಬೋದು. ರಾಮುಲು ಬರ್ಬೇಕಂತೇಳಿ ಬಹಳ ಮಂದಿ ಕಾಯ್ತಿದ್ದಾರೆ. ಶಬರಿ ಯಾವ ರೀತಿಯಲ್ಲಿ ಕಾಯ್ತಾರೆ ಆ ರೀತಿಯಲ್ಲಿ ಕಾಯ್ತ ಮಂದಿ ಬಹಳ ಮಂದಿ ಇದ್ದಾರೆ. ಇವತ್ತು ರಾಮುಲು ಗದಗ ಹೋದ್ರೆ ಬಾ ನಮಗ್ ಬರ್ರಿ ಅಂತಾರೆ, ಚಾಮರಾಜನಗರ ಜಿಲ್ಲೆ ಹೋದ್ರೆ ಬಾ ಅಂತಾರೆ, ಕೊಪ್ಪಳಕ್ಕೆ ಹೋದ್ರೆ ಬಾ ಅಂತಾರೆ, ಬಳ್ಳಾರಿಗೆ ಬಂದ್ರೆ ಇದು ನಾನು 30 ವರ್ಷದ ಕಾಲ ಭಾರತೀಯ ಜನತಾ ಪಾರ್ಟಿಯನ್ನು ನಾನು ಪ್ರಾಮಾಣಿಕವಾಗಿ ಕಟ್ಟಿದಂತವ. ನಾನು ಈ ಭಾರತೀಯ ಜನತಾ ಪಾರ್ಟಿ ಜಿಲ್ಲೆಯಲ್ಲಿ ಪ್ರಾಮಾಣಿಕ ಒಬ್ಬ ಕಾರ್ಯಕರ್ತನಾಗಿ ಎಲ್ಲರೂ ಮನಸ್ಸನ್ನು ಗೆದ್ದು ಕಟ್ಟಿದಂತವ ನಾನು. ಇತ್ತೀಚೆಗೆ ಕೂಡ್ಲಿ ಕ್ಷೇತ್ರದಲ್ಲಿ ಪದೇ ಪದೇ ಶ್ರೀರಾಮುಲು ಕಾಣಿಸ್ಕೊಂತಿದ್ದಾರೆ. ಅದ್ರ ಇಂದಿನ ಉದ್ದೇಶ ಏನು? ನೋಡ್ರಿ, ನನ್ನ ಉದ್ದೇಶ ಇಷ್ಟೇ. ಇವತ್ತು ಪಾರ್ಟಿ ಸಂಘಟನೆ ಮಾಡಬೇಕು. ಇವತ್ತು ಅವಳಿ ಜಿಲ್ಲೆಯಲ್ಲಿ, ವಿಜಯನಗರ ಜಿಲ್ಲೆ, ಬಳ್ಳಾರಿ ಜಿಲ್ಲೆಯಲ್ಲಿ ಸಂಘಟನೆ ಮಾಡಬೇಕು. ಸಂಘಟನೆ ಮಾಡಬೇಕಾದ್ರೆ ಇವತ್ತು ನನಗೆ ಎಲ್ಲೋ ಒಂದು ಕಡೆ ವ್ಯಾಕ್ಯೂಮ್ ಇರಬೇಕು. ವ್ಯಾಕ್ಯೂಮ್ ಇರುವಂತ ಸಂದರ್ಭದಲ್ಲಿ ಇಲ್ಲಿ ಮುಂಚೆಯಿಂದ ಕೂಡ ಒಂದು ವ್ಯಾಕ್ಯೂಮ್ ಕ್ರಿಯೇಷನ್ ಆಗ್ತದೆ. ವ್ಯಾಕ್ಯೂಮ್ ಕ್ರಿಯೇಷನ್ ಇಲ್ಲಿಂದನೇ ಪ್ರಾರಂಭ ಮಾಡಬೇಕು. ಈ ವ್ಯಾಕ್ಯೂಮ್ ಕ್ರಿಯೇಷನ್ ಇಡೀ ಜಿಲ್ಲೆಯಲ್ಲೇ ಹರಡಬೇಕನ್ನಂತ ಕಾರಣದಿಂದ ಅಲ್ಲಿಂದ ಪ್ರಾರಂಭ ಮಾಡಿದೀನಿ. ಇವತ್ತು ರಾಮುಲು ಇಲ್ಲಿ ನಿಲ್ತಾರೆ ಅಂತೇಳಿ ನಾವು ಕೆಲಸ ಮಾಡ್ತಾ ಇಲ್ಲ, ನೆನ್ಪಿಡ್ಕೋಬೇಡ್ರಿ. ಅಲ್ಲ ಸರ್, ತೀರ್ಮಾನ ತಗೊಳ್ಳಿ, ಆಗಿನ ಸಂದರ್ಭದಲ್ಲಿ ಏನ್ ತೀರ್ಮಾನ ಅಂತ ತಗೊಳ್ಳಿ. ಅಂದ್ರೆ ಪಾರ್ಟಿ ಸಂಘಟನೆ ಬೇರೆನೆ, ಇನ್ನು 3 ವರ್ಷ ಚುನಾವಣೆಗಳನ್ನೇ ಬೇರೆನೆ. ಇವತ್ತಿನ ಮೊಣಕಾಲ್ಮೂರದಲ್ಲಿ ಹೋದ್ರೆ ನನ್ನೇನ್ ಬೇಡ ಅಂತಾರ, ಎಲ್ಲಿ ಚಳಿಕೆರೆದಲ್ಲಿ ಹೋಗ್ರೆ ನನಗೇನ್ ಬೇಡ ಅಂತಾರ, ಯಾವ ಜಿಲ್ಲೆಯಲ್ಲಿ 16-15 ಮೀಸಲಾತಿ ಕ್ಷೇತ್ರದಲ್ಲಿ ಎಲ್ಲಿ ಬೇಕಾದ್ರೆ ಬಾ ಅಂತಾರ. ರಾಮುಲು ಬೇಡ ಅನ್ನೋಂಥವ್ರು ಯಾರಿದ್ದಾರೆ? ಅಲ್ಲ ಸರ್, ಅಷ್ಟು 15 ಜಿಲ್ಲೆಗಳು ಬಿಟ್ಟು 15 ಕ್ಷೇತ್ರಗಳು ಬಿಟ್ಟು ಇಲ್ಲೇ ಕೂಡ್ಲಿಗೆಯಲ್ಲೇ ಜಾಸ್ತಿ ಹೆಚ್ಚು ನೆನ್ಪಿಡ್ಕೊಳ್ಳಿ. ನನ್ನ ಇವತ್ತು ನನ್ನ ಯಾವ ಜಿಲ್ಲೆಯವರು ಅಂತಾರ? ಅಲ್ಲ, ಬಳ್ಳಾರಿ ಜಿಲ್ಲೆ ನನ್ನ ಯಾವ ಜಿಲ್ಲೆಯವರು ಅಂತಾರೆ? ಬಳ್ಳಾರಿ ಜಿಲ್ಲೆಯವರು ಅಂತಾರೆ. ಬಳ್ಳಾರಿ ಜಿಲ್ಲೆಯಲ್ಲಿ ಬಳ್ಳಾರಿಯಲ್ಲಿ ಸಂಘಟನೆ ಮಾಡ್ಬೇಕು. ಅಲ್ಲ, ಇದು ವಿಜಯನಗರ ಜಿಲ್ಲೆ ಅಲ್ಲ, ವಿಜಯನಗರ ಜಿಲ್ಲೆ ಮೊನ್ನೆ ಆಗಿದೆ ಪಾರ್ಲಿಮೆಂಟ್ ಕ್ಷೇತ್ರ 30 ಕ್ಷೇತ್ರ ಸಹಿತ ಹೆಚ್ಚು ಈ ಕಡೆ ಹೆಚ್ಚು 30 ವರ್ಷಗಳಿಂದ ರೀ. ಇವತ್ತಲ್ಲ, ನಾನು ಈ ಬಳ್ಳಾರಿ ಜಿಲ್ಲೆಯಲ್ಲಿ ಭಾರತೀಯ ಜನತಾ ಪಾರ್ಟಿ 30 ವರ್ಷದಿಂದ ಕಟ್ಟಿದ್ದೆ. ಒಟ್ಟು ಇಲ್ಲಿ ನಿಲ್ಬೇಕಂತಕ್ಕಂಥ ಕನಸಿದೆ. 30 ವರ್ಷದಿಂದ. ಇವತ್ತು ಈ SC ಮೀಸಲು ಕ್ಷೇತ್ರದಲ್ಲಿ ಕೂಡ ಅಗ್ರಿಬೊಮ್ಮನಲ್ಲಿ ಹೋಗ್ತೀವಿ, ಹಡಗಲಿಗೆ ಹೋಗ್ತೀವಿ, ಬಳ್ಳಾರಿ ನಗರಕ್ಕೆ ಹೋಗ್ತೀವಿ, ಕಂಪ್ಲಿಗೆ ಹೋಗ್ತೀವಿ, ಎಲ್ಲೆಲ್ಲ ಅವಕಾಶ ಇದೆ ಎಲ್ಲ ಕಡೆ ಅಡ್ಡಾಡ್ತೀವಿ. ನಿನ್ನೆ ಮೊನ್ನೆ ಗದಗ ಹೋಗಿದ್ದೆ, ಗದಗಲ್ಲಿ ಕಷ್ಟಪಟ್ಟಿವಿ. ಸರ್, ಚಿಕ್ಕಬಳ್ಳಾಪುರದಲ್ಲಿ ನಿಮ್ಮ ಜಿಲ್ಲಾಧ್ಯಕ್ಷರನ್ನ ಆಯ್ಕೆ ಆಗಿರೋದನ್ನ ತಡೆ ಹಿಡಿದಿದ್ದಾರೆ. ಅದ್ರ ಬಗ್ಗೆ ನಿಮ್ದು ಏನಾದ್ರು ಸರ್, ಅದ್ರ ಏನಾದ್ರು BY ವಿಜಯೇಂದ್ರ ಅವರ ಕ್ಯಾಂಡಿಡೇಟ್ ಅಂತ ಹೇಳಿ ತಡೆ ಹಿಡಿದ್ರ ಅಥವಾ ವಿರೋಧ ಆಯ್ತು ಅಂತ? ನನಗೆ, ನಾನು ಕೂಡ ಮಾಧ್ಯಮಗಳಲ್ಲೇ ನೋಡಿರೋದು, ನನಗೇನು ಅಷ್ಟೇನು ಗೊತ್ತಿಲ್ಲ. ಮಾಧ್ಯಮಗಳಲ್ಲಿ ಆಯ್ಕೆ ಆದ ನಂತರ ಅಲ್ಲೆಲ್ಲೋ ಒಂದು ಕಡೆ ಅಲ್ಲಿ ಲೋಕಸಭಾ ಸದಸ್ಯರು ಅಲ್ಲೆಲ್ಲೋ ಒಂದು ಕಡೆ ಭಿನ್ನ ಅನ್ನಂತ ಅಭಿಪ್ರಾಯನ ವ್ಯಕ್ತಪಡಿಸಿರೋ ಕಾರಣ ಅದು ಆಮೇಲೆ ಏನಾಯ್ತು, ಮಾಜಿ MLA ಒಬ್ಬರು ಹೇಳಿದಾರೆ, ಅದು ಸರ್ವಾಧಿಕಾರ ಆತನೇ ಸ್ವಂತ ಆಯ್ಕೆ ಮಾಡೋದಕ್ಕೆ ಒಬ್ಬನಿಗೆ ಅಧಿಕಾರಿ ಏನಿಲ್ಲ. ಸನ್ಮಾನ್ಯ ಡಾಕ್ಟರ್ ಸುಧಾಕರ್ ಅವರು ಅವ್ರ ಭಿನ್ನ ಅಭಿಪ್ರಾಯ ವ್ಯಕ್ತಪಡಿಸಿದ ನಂತರ ಅದು ಪುನಃ ಅದನ್ನ ಸರಿಯೋ ತಪ್ಪ ಅನ್ನೋಂಥದ್ದು ಕೂಡ ಆಲ್ರೆಡಿ ಚರ್ಚೆ ಮಾಡಿರೋ ಕಾರಣ, ಆಲ್ರೆಡಿ ಘೋಷಣೆ ಆಗಿರೋ ಕಾರಣ ಪುನಃ ಹೈಕಮಾಂಡ್ಗೆ ಹೋಗಿದೆ. ಹೈಕಮಾಂಡ್ದಲ್ಲಿ ರಾಷ್ಟ್ರೀಯ ನಾಯಕರು ಒಂದು ಪತ್ರವನ್ನು ಕೂಡ ಕಳಿಸಿ ಸ್ವಲ್ಪ ದಿನಗಳ ಕಾಲ ಸ್ಟೇ ಮಾಡಿ ತಟಸ್ಥಾಗಿ ನಿಲ್ಲಿಸ್ರಿ ಅಂತ ಹೇಳಿ ಅವರಿನ ಆದೇಶವನ್ನು. ಈಗ ಅವರು ವಿಜೇಂದ್ರ ಒಂದ್ ನಮೂನಿ ಹಿನ್ನಡೆ ಅನ್ಸಲ್ವ? ಅಲ್ಲ, ಈ ಪಾರ್ಟಿಯಲ್ಲಿ ನೋಡ್ರಿ ಕೆಲವೊಂದು ಸಂದರ್ಭದಲ್ಲಿ ಎಲ್ಲೋ ಒಂದು ಕಡೆ ಕೆಲವೊಂದು ತೀರ್ಮಾನಗಳಾದಂತ ಟೈಮಲ್ಲಿ ಅಲ್ಲಿದ್ದಂತ ಲೋಕಸಭಾ ಸದಸ್ಯರು ಹೇಳಿದಂತ ಟೈಮಲ್ಲಿ ಎಲ್ಲೋ ಒಂದು ಕಡೆ ಪಾರ್ಟಿಗೆ ಅದೇ ರೀತಿಯಲ್ಲಿ ತೊಂದರೆ ಆಗಬಾರ್ದು ಅನ್ನೋ ಕಾರಣದಿಂದ
ಪಾರ್ಟಿ ಈ ರೀತಿ ತೀರ್ಮಾನಗಳು ತಗೊಂಡಿರು. ಯಾವುದೇ ರೀತಿಯಲ್ಲಿ ಕೂಡ ಅಷ್ಟು ಬದಲಾವಣೆ ಈ ತರದ ಆಗ್ತಾ ಅಂತ ಒಂದು ಯತ್ನಾಳ್ ಅವರೇ ಹೇಳಿದ್ದಾರೆ. ನೀವು ನೋಡ್ತಾ ನೋಡ್ತಾ ಇದ್ದೀರಿ. ನನಗೆ ಯಾವುದೇ ಮಾಹಿತಿ ಇಲ್ಲ. ಯಾಕಂದ್ರೆ ಇವತ್ತು ಮುಂದಿನ ದಿನಗಳಲ್ಲಿ ನಮ್ಮ ಕೋರ್ ಕಮಿಟಿಯಲ್ಲಿ ಚರ್ಚೆ ಆದಂತ ಟೈಮಲ್ಲಿ ಯಾವ ಜಿಲ್ಲೆಗಳಲ್ಲಿ ಯಾವ ಅಧ್ಯಕ್ಷರು ಆಗ್ಬೇಕಂತ ಚರ್ಚೆ ಆದಂತ ಟೈಮಲ್ಲಿ ಕೂಡ ಎಲ್ಲರೂ ಒಮ್ಮತದಿಂದಲೇ ತೀರ್ಮಾನ ತಗೊಂಡು ಯಾವ್ಯಾವ ಸರಿಪಡಿಸ್ಬೇಕು, ಏನೇನು ಇರಬೇಕು ಅವೆಲ್ಲ ಕೂಡ ನೋಡಿ ಆ ತೀರ್ಮಾನ. ಸರ್ಕಾರ ಇವತ್ತು ಒಂದು ಅರ್ಥ ಮಾಡ್ಕೊಳ್ಳಿ, ಇವತ್ತು ಎಕ್ಸಾಂಪಲ್ ಆಗಿ ಸರ್ಕಾರ ಎಷ್ಟು ಖರ್ಚು ಮಾಡಿದೆ, ಏನು ಹತ್ತತ್ರ ಒಂದು 7,000 ಕೋಟಿ 6,000 ಕೋಟಿ ಖರ್ಚು ಮಾಡಿದೆ. ಬಹುಶಃ 6,000 ಕೋಟಿ ಖರ್ಚು ಮಾಡಿದ ಗೊತ್ತಿರವಾಗಿ ಅಲ್ಲಿ ಬಂದಂತ ವಹಿವಾಟನ್ನು ನೋಡ್ಕೊಳ್ರಿ. ಒಂದು ಈ ರೀತಿ ಜನರು ದಿನಕ್ಕೆ 1 ಕೋಟಿ 1.5 ಕೋಟಿ ಸೇರಿಕೊಂಡು ಹತ್ತತ್ರ 50 ಕೋಟಿ ಜನರು ಬಂದು ಹೋಗಿದ್ದಾರೆ ಅಂದ್ರೆ ಹತ್ತತ್ರ ಅವ್ರು ಯಾವುದೇ ಎಷ್ಟು ಮಂದಿಗೆ ಎಂಪ್ಲಾಯ್ಮೆಂಟ್ ಸಿಗ್ತದೆ ನೆನ್ಪಿಟ್ಕೊಳ್ಳಿ. ಅಲ್ಲಿದ್ದಂಥ ಅಂಗಡಿ ಮಾರೋರಿಗೆ, ಅಲ್ಲಿದ್ದಂಥ ಟ್ರಾನ್ಸ್ಪೋರ್ಟೇಷನ್ಗೆ, ಅಲ್ಲಿದ್ದಂಥ ಹೋಟೆಲ್ಗಳಿಗೆ ಹತ್ತತ್ರ 25 ಲಕ್ಷ ಕೋಟಿ, ಬಹುಶಃ 25 ಲಕ್ಷ ಕೋಟಿ ಹತ್ತತ್ರ 25,000 ಕೋಟಿ ಟ್ಯಾಕ್ಸ್ ಇವತ್ತು ದೇಶಕ್ಕೆ ರಾಜ್ಯಕ್ಕೆ ಬರುವಂತ ಕೆಲಸ ಇದೆ. ಜೊತೆಲಿ ಹತ್ತತ್ರ ನನಗೆ ಗೊತ್ತಿರೋ ಪ್ರಕಾರ ಎಷ್ಟು ಲಕ್ಷ ಕೋಟಿ ಗೊತ್ತಿಲ್ಲ, ಒಂದು 6 ಲಕ್ಷ ಕೋಟಿನ 4 ಲಕ್ಷ ಕೋಟಿನ ಈ ಸಾರಿ ಅದಕ್ಕೆ ಲಾಭ ಬರುವಂತ ಕೆಲಸ ಆಗಿದೆ. ಎಷ್ಟು ಮಂದಿ ಬದುಕಿದ್ದಾರೆ ಅಂತ ಅರ್ಥ ಮಾಡ್ಕೊಳ್ರಿ. ಯಾಕಂದ್ರೆ ಎಷ್ಟೋ ಮಂದಿ ಇಂಥ ಜಾತ್ರಾ ಮಹೋತ್ಸವಗಳು ನಡೆಯುವಂಥ ಟೈಮಲ್ಲಿ, ರಥೋತ್ಸವಗಳು ನಡೆಯುವಂಥ ಟೈಮಲ್ಲಿ, ಹಿಂಗೆ ಕುಂಭಮೇಳಗಳು ನಡೆಯುವಂಥ ಟೈಮಲ್ಲಿ ಸರ್ಕಾರ ತಗೊಂಡಿದ್ರು ಕೇವಲ 6,000 ಕೋಟಿ ಮಾತ್ರ ಇನ್ವೆಸ್ಟ್ಮೆಂಟ್ ಮಾಡಿದೆ. ಅದರಿಂದ ಎಷ್ಟು ಮಂದಿ ಬದುಕಿದ್ದೀರ ಅನ್ನೋಂಥದ್ದು ಕೂಡ ನೋಡ್ಬೇಕಾಗುತ್ತಲ್ಲ. ಸರ್, ಸಿದ್ದರಾಮಯ್ಯ ಸರ್ಕಾರದ ಬಗ್ಗೆ ಒಂದ್ ಸ್ವಲ್ಪ. ಸರ್ಕಾರ ಇವತ್ತು ನಿಂತು ನೀರಾಗ್ಬಿಟ್ಟಿದೆ. ಯಾಕೆ ಉದಾಹರಣೆಯಾಗಿ ನಾನು ಬಳ್ಳಾರಿ ಜಿಲ್ಲೆಯ ಬಗ್ಗೆ, ವಿಜಯನಗರ ಜಿಲ್ಲೆ ಬಗ್ಗೆ, ಕೂಡ್ಲಿ ಬಗ್ಗೆ ಮಾತಾಡ್ಬೇಕಾದ್ರೆ ಇವತ್ತು ಉದಾಹರಣೆಯಾಗಿ ನಮ್ಮ ಸರ್ಕಾರ ಇದ್ದಂತ ಟೈಮಲ್ಲಿ ಈ ಭಾಗದಲ್ಲಿದ್ದಂತ 74 ಕೆರೆಗಳಿಗೆ ನೀರು ತುಂಬಿಸುವ ಸಲುವಾಗಿ ಅವತ್ತು ಹಣ ಮಂಜೂರಾತಿ ಮಾಡಿದ್ವಿ, ಕೆಲಸಗಳು ಪ್ರಾರಂಭ ಮಾಡಿದ್ವಿ. ಕೆಲಸ ಮಾಡಿ 80% 90% ಕೆಲಸ, 95% ಕೆಲಸ ಮುಗಿಸಿದ್ವಿ. ಕೆಲಸ ಮುಗಿಸಿದ ನಂತರ ಇನ್ನು ಉಳಿದಿದ್ದ 5%, ಆ 5% ಕೂಡ ಇವತ್ತು ಕೆಲಸ ಮಾಡ್ಕೊಳ್ಳಾರ್ದಂತೆ ಇವತ್ತು ಉದಾಹರಣೆಗೆ ಜಗಳೂರಿಗೆ ಇವತ್ತು ಎಲ್ಲ ಕೆಲಸ ಆಗೋಯ್ತು. ಮೊಣಕಾಲ್ಮೂರಿಗೆ ಅಷ್ಟು ಇಷ್ಟು 90% ಅಲ್ಲ 100% ಕೆಲಸ ಮುಗಿದೋಯ್ತು. ಇವತ್ತು ನಮ್ಮ ಕೂಡ್ಲಿದಲ್ಲಿ ಇವತ್ತಿನ ತನಕ ಕೂಡ ಕೆಲಸ ಆಗ್ತಾ ಇಲ್ಲ. ಯಾಕಂದೇಳಿ ಯಾರು ಕೇಳೋರಿಲ್ಲ, ಹೇಳೋರಿಲ್ಲ. ಹಂಗಾಗಿ ಮುಂದಿನ ದಿನಗಳಲ್ಲಿ ಡೆವಲಪ್ಮೆಂಟ್ ಅಂದ್ರೆ ಒಬ್ಬ ನಮ್ಮ ಅವಧಿಯಲ್ಲಿ ಸುಮಾರಾಗಿ ನಾವು ತರ್ತಾ ಇರೋದ್ರಿಂದ 1,000 ಕೋಟಿ 500 ಕೋಟಿ ತರ್ತಾ ಇದ್ವಿ. ಇವತ್ತು ಎಲ್ಲ ಕೂಡ 3 ಹೈದರಾಬಾದ್ ಕರ್ನಾಟಕ ಆಗಿರ್ಬೋದು, ನಂಜುಂಡಪ್ಪ ಅಮೌಂಟ್ ಆಗಿರ್ಬೋದು, ಮೈನಿಂಗ್ ಫಂಡ್ ಯಾವುದೇ ಅಮೌಂಟ್ ತಗೊಂಡ್ರಿಲ್ಲ, ಏನ್ ಲಿಮಿಟೆಡ್ ಅಮೌಂಟ್ ನಾವು ನೋಡಕ್ ಆಗ್ತೈತೆ. ಅಲ್ಲಿ ನಾವೇನ್ ಫುಲ್ ಪ್ಲೇಜ್ ಆಗಿ ನೋಡ್ಬೇಕಾಗ್ತೈತೆ ಅಷ್ಟು ನೋಡಕ್ ಸಾಧ್ಯ ಆಗ್ತಿಲ್ಲ. ಮುಡಾದಲ್ಲಿ ನಿಮ್ಮ ಬಿಜೆಪಿ ಏನು ಆರೋಪ ಮಾಡಿದ್ರು ಸರ್, ಅದು ಈಗ ಹೈಕೋರ್ಟ್ ಕೂಡ CBI ಕೊಡ್ಬೇಕಂತ ನೀವೇನು ಒತ್ತಾಯ ಮಾಡಿದ್ದು, CBI ಕೂಡ ಬೇಡ, ಇಲ್ಲೇ ಲೋಕಾಯುಕ್ತದಲ್ಲೇ ತನಿಖೆ ನಡೀತಿದೆ ಅಂತ ಒಂದು ಹೇಳಿದ್ರು. ಅದಾದ ನಂತರ ಸುಪ್ರೀಂ ಕೋರ್ಟಿಗೆ ಹೋಗ್ತಾರೆ ಆ ದೂರುದಾರರು ಅಂತೇಳಿ ಇತ್ತು. ಅದ್ರ ಹಿಂದೆ ಬಿಜೆಪಿ ಕೈವಾಡ ಇದೆ ದೂರುದಾರರ ಹಿಂದೆ ಅನ್ನುವಂಥದ್ದು ಸರ್. ನೋಡಿ, ವಕ್ಫ್ ವಿಚಾರ ಹೇಳ್ತೀನಿ. ಕಾನೂನು ಪ್ರಕಾರ ಏನೇನ್ ಆಗ್ಬೇಕಾದ್ರೆ ಅದು ಆಗ್ತಾ ಇದೆ. ನಾನು ಅದ್ರ ಬಗ್ಗೆ ಕ್ಲಿಯರ್ ಆಗಿ ಯಾರು ತಪ್ಪಿದಸ್ಥರಿದ್ರು, ಅದು ಕಾನೂನನ್ನು ಯಾರು ಕೂಡ ಮರೆಸಕ್ಕಾಗಲ್ಲ, ಯಾರು ಕೂಡ ಅದನ್ನು ಸುತ್ತಿಡಕ್ಕೆ ಆಗಲ್ಲ. ಅಂದ್ರೆ ಕಾನೂನು ಅದರದೇ ಆದಂತ ಕೆಲಸ ಮಾಡ್ಕೊಂಡು ಹೋಗ್ತಿದೆ. ಆಮೇಲೆ CBI ಎಂಟ್ರಿ ಆಗಿತ್ತು, ED ಎಂಟ್ರಿ ಆಗಿತ್ತು, ನಂತರ ನಮ್ಮ ಲೋಕಾಯುಕ್ತ ಎಂಟ್ರಿ ಆಗಿತ್ತು. ಲೋಕಾಯುಕ್ತ ಮಣ್ಣಿನ ಕ್ಲೀನ್ ಚೀಟ್ ಕೊಟ್ಟಿದೆ. ಕೋರ್ಟ್ ಅಲ್ಲಿ ಕೂಡ ಅವ್ರಿಗೆ ಸಿದ್ದರಾಮಯ್ಯ ಅನುಕೂಲ ಆಗಿದೆ. ಇದೆಲ್ಲ ಕೂಡ ಏನೇನು ಆಗ್ತಾ ಇದೆ ಕೋರ್ಟ್ ಅಲ್ಲಿ ನಡೀತಾ ಇರೋ ಕಾರಣ ಮುಂದೆ ಕೋರ್ಟ್ ಅನ್ನೋಂಥದ್ದು ತೀರ್ಮಾನವನ್ನು ತಗೊಂತದೆ.